ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಹೊಸ ವರ್ಷ ಬಂದೇ ಬಿಡ್ತು. ಹಾಗಾದರೆ ರಾಶಿಗಳ ಫಲವನ್ನು ನಾವು ನೋಡಲೇಬೇಕು. ರಾಶಿಗಳಲ್ಲಿ ಏನು ಹೇಳುತ್ತೆ? ಶುಭ ಅಶುಭ ಫಲಗಳು, ಈ ವರ್ಷದ ಶುಭವಾರ, ಈ ವರ್ಷದ ಅದೃಷ್ಟದ ಸಂಖ್ಯೆ, ಅದೃಷ್ಟದ ಬಣ್ಣ, ಇವೆಲ್ಲವೂ ಕೂಡ ನಾವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಹಾಗಾದರೆ ಮೇಷರಾಶಿಯವರಿಗೆ ಹೇಗಿದೆ ಹೇಳ್ತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ. ಅಶ್ವಿನಿ, ಭರಣಿ, ಕೃತಿಕ ಇದು ಮೇಷರಾಶಿಯವರಿಗೆ ಇರ್ತಕ್ಕಂತಹ ನಕ್ಷತ್ರಗಳು. ಈ ಮೂರು ನಕ್ಷತ್ರಗಳಿಗೆ ಒಂದು ರಾಶಿ ಇರ್ತಕ್ಕಂಥದ್ದು. ಹಾಗೆ ಚು ಅಕ್ಷರ, ಚೇ ಅಕ್ಷರ, ಚೋ ಅಕ್ಷರ ಮತ್ತು ಲ ಅಕ್ಷರ, ಲಿ ಅಕ್ಷರ ಮತ್ತು ಲು ಅಕ್ಷರ, ಹಾಗೆ ರ ಅಕ್ಷರ ಮತ್ತು ರೋ ಅಕ್ಷರ ಮತ್ತು ಅ ಅಕ್ಷರ, ಇವು ಮೇಷರಾಶಿಯ ವಿಶೇಷವಾಗಿರ್ತಕ್ಕಂತಹ ಹೆಸರು ಬಲದಿಂದ ಕೂಡಿರ್ತಕ್ಕಂಥದ್ದು. ಹಾಗಾದರೆ ಮೇಷರಾಶಿಯವರಿಗೆ ಶುಭ ವಾರ ಹೇಳ್ತಕ್ಕಂಥದ್ದು ಯಾವುದು? ಈ ವರ್ಷದಲ್ಲಿ ಹೇಳ್ತಕ್ಕಂಥದ್ದು ಭಾನುವಾರ ಮತ್ತು ಗುರುವಾರ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ಹಾಗಾದರೆ ಮೇಷರಾಶಿಯವರಿಗೆ ಶುಭ ದಿಕ್ಕು ಹೇಳ್ತಕ್ಕಂಥದ್ದು ದಕ್ಷಿಣ ದಿಕ್ಕು, ಭಾಳ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ಶುಭ ಸಂಖ್ಯೆ ಹೇಳ್ತಕ್ಕಂಥದ್ದು 1, 3 ಮತ್ತು 9 ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ಹಾಗೆ ಶುಭ ದಿನಾಂಕ ಈ ವರ್ಷದ್ದು 1, 10, 17 ಮತ್ತು 20 ಅತ್ಯುತ್ತಮ ವಿಶೇಷವಾಗಿರ್ತಕ್ಕಂತಹ ದಿನಾಂಕಗಳಾಗಿರುತ್ತೆ ಹೇಳ್ತಕ್ಕಂಥದ್ದು. ನಾವು ಪ್ರತಿಯೊಂದರಲ್ಲೂ ಕೂಡ ಪ್ರತಿಯೊಂದು ಈ ವರ್ಷದ ಆರಂಭ, ಮಧ್ಯ ಮತ್ತು ಅಂತ್ಯ ಭಾಗದಲ್ಲಿ ಇರತಕ್ಕಂಥ ಎಲ್ಲವೂ ಫಲಾಫಲಗಳ ವಿಚಾರಗಳನ್ನು ತಿಳ್ತಾ ಹೋಗ್ತಾ ಇದ್ದೇವೆ. ಹಾಗೆ ವೃಷಭ ರಾಶಿಗಳದ್ದು ನೋಡಿ, ಕೃತಿಕಾ, ರೋಹಿಣಿ ಮತ್ತು ಮೃಗಶಿರ ನಕ್ಷತ್ರ ವೃಷಭ ರಾಶಿಯವ್ರದ್ದಾಗಿರುತ್ತೆ. ಹಾಗೆ ಉ ಅಕ್ಷರ, ಎ ಅಕ್ಷರ, ಓ ಅಕ್ಷರ, ವ ಅಕ್ಷರ, ವಿ ಅಕ್ಷರ, ಹಾಗೆ ಉ ಅಕ್ಷರ, ಓ ಅಕ್ಷರ ಮತ್ತು ಓ ಅಕ್ಷರಗಳು ವೃಷಭ ರಾಶಿಯವರದ್ದು ಆಗಿರುತ್ತೆ ಹೇಳ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಶುಭವಾರ ಬಂದು ಶುಕ್ರವಾರ ಮತ್ತು ಬುಧವಾರ ಈ ವರ್ಷದ ಅದೃಷ್ಟದ ವಾರಗಳಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಅದೃಷ್ಟದ ದಿಕ್ಕು ಹೇಳ್ತಕ್ಕಂಥದ್ದು ಆಗ್ನೇಯ ದಿಕ್ಕು ಮತ್ತು ಪುರ ದಿಕ್ಕು ಅತ್ಯುತ್ತಮ ದಿಕ್ಕುಗಳಾಗಿತ್ತೆ ಹೇಳತಕ್ಕಂಥದ್ದು. ಅದೃಷ್ಟದ ಸಂಖ್ಯೆಗಳು ಹೇಳತಕ್ಕಂಥದ್ದು 8, 6 ಮತ್ತು 5 ಅತ್ಯುತ್ತಮ ಶುಭ ಸಂಖ್ಯೆಗಳು ಹೇಳ್ತಕ್ಕಂಥದ್ದು. ಹಾಗೆ ವೃಷಭ ರಾಶಿಯವರಿಗೆ ಶುಭ ದಿನಾಂಕಗಳು 6, 9, 15 ಹಾಗೆ 24, 27 ಇದು ಅದೃಷ್ಟದಾಯಕವಾಗಿರ್ತಕ್ಕಂತಹ ದಿನಾಂಕಗಳು ಹೇಳ್ತಕ್ಕಂಥದ್ದು. ಹಾಗೆ ಮಿಥುನ ರಾಶಿ ಮೃಗಶಿರ ನಕ್ಷತ್ರ, ಆರ್ದ್ರ ನಕ್ಷತ್ರ ಮತ್ತು ಪುನರಸು ನಕ್ಷತ್ರ. ಹಾಗೆ ಈ ಹೆಸರಿನ ವ್ಯಕ್ತಿಗಳಿಗೆ ಹೆಸರು ಬಲದ ಮೇಲೆ ಕ ಅಕ್ಷರ, ಕಿ ಅಕ್ಷರ ಮತ್ತು ಕ ಅಕ್ಷರ, ಹಾಗೆ ಗ ಅಕ್ಷರ, ङ ಅಕ್ಷರ ಮತ್ತು ಚ ಅಕ್ಷರ, ಕೆ ಅಕ್ಷರ, ಕೋ ಅಕ್ಷರ ಮತ್ತು ಹ ಅಕ್ಷರಗಳು. ಅಂದರೆ ಈ ವರ್ಷದ ಈ ಹೆಸರಿನ ವ್ಯಕ್ತಿಗಳಿಗೂ ಕೂಡ ಇದು ಮಿಥುನ ರಾಶಿಗಳು ಕೂಡ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಶುಭವಾರ ಶುಕ್ರವಾರ ಮತ್ತು ಭಾನುವಾರ ಈ ವರ್ಷದ ಅದೃಷ್ಟದಾಯಕವಾಗಿರ್ತಕ್ಕಂಥ ವಾರಗಳು ಹೇಳ್ತಕ್ಕಂಥದ್ದು. ಹಾಗೆ ಶುಭ ದಿಕ್ಕು ಹೇಳತಕ್ಕಂಥದ್ದು ಉತ್ತರ ದಿಕ್ಕು ಮತ್ತು ಪೂರ್ವ ದಿಕ್ಕು ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ಹಾಗೆ ಈ ವರ್ಷದ ಅದೃಷ್ಟದ ಸಂಖ್ಯೆ 3, 5, 6, 9 ಇದು ಅತ್ಯಂತ ಶುಭದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು. ಶುಭ ದಿನಾಂಕ ಬಂದು 5, 14, 23 ಇದು ಈ ಮಿಥುನ ರಾಶಿಯವರಿಗೆ ಅದೃಷ್ಟ ತರತಕ್ಕಂತಹ ಶುಭ ದಿನಾಂಕಗಳು ಹೇಳತಕ್ಕಂಥದ್ದು. ಹಾಗೆ ಕರ್ಕಾಟಕ ರಾಶಿಗಳ ಬಗ್ಗೆ ಕೂಡ ನಾವು ಚಿಂತನೆಯನ್ನು ಮಾಡಲೇಬೇಕು. ಕರ್ಕಾಟಕ ರಾಶಿಯವರಿಗೆ ಪುನರ್ವಸು, ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಆಗಿರುತ್ತೆ ಹೇಳ್ತಕ್ಕಂಥದ್ದು. ಹಿ ಅಕ್ಷರ, ಹೂ ಅಕ್ಷರ, ಹೇ ಅಕ್ಷರ, ಹೋ ಅಕ್ಷರ ಮತ್ತು ಡ ಅಕ್ಷರ, ಡಿ ಅಕ್ಷರ, ಡು ಅಕ್ಷರ, ಡೇ ಅಕ್ಷರ ಮತ್ತು ಡೋ ಅಕ್ಷರ ಇದು
ಪುಷ್ಯ ನಕ್ಷತ್ರದ ಹೆಸರುಬಲಿನ ಅಕ್ಷರಗಳಾಗಿರುತ್ತೆ. ಹಾಗೆ ಶುಭವಾರ ಬಂದು ಸೋಮವಾರ ಮತ್ತು ಗುರುವಾರ ಅತ್ಯಂತ ಶುಭದಾಯಕವಾಗಿರುತ್ತೆ ಈ ವರ್ಷದ್ದು ಹೇಳ್ತಕ್ಕಂಥದ್ದು. ಹಾಗೆ ಶುಭ ರತ್ನ ಹೇಳ್ತಕ್ಕಂಥದ್ದು, ಶುಭ ದಿಕ್ಕು ಹೇಳ್ತಕ್ಕಂಥದ್ದು 2, 3, 9 ಅತ್ಯಂತ ಶುಭದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು. ಶುಭ ದಿನಾಂಕ ಬಂದು 7, 11, 16, 26, 25 ಇದು ಅತ್ಯಂತ ಶುಭ ದಿನಾಂಕಗಳು ಹೇಳ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಈ ವರ್ಷದ ಶುಭ ಸಂಕೇತಗಳಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಸಿಂಹರಾಶಿಯವರಿಗೆ ಹಾಗೆ ಮಘ, ಹುಬ್ಬ ಮತ್ತು ಉತ್ತರ ನಕ್ಷತ್ರ ಸಿಂಹರಾಶಿ ಆಗಿರುತ್ತೆ. ಮ ಅಕ್ಷರ, ಮಿ ಅಕ್ಷರ, ಮು ಅಕ್ಷರ, ಮೇ ಅಕ್ಷರ, ಮೋ ಅಕ್ಷರ, ಟ ಅಕ್ಷರ, ಟಿ ಅಕ್ಷರ, ಟು ಅಕ್ಷರ ಮತ್ತು ಟೆ ಅಕ್ಷರಗಳು ಇದು ಸಿಂಹರಾಶಿಯ ಹೆಸರು ಬಲವಾಗಿರುತ್ತೆ ಹೇಳ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಅತ್ಯಂತ ಶುಭವಾರ ಹೇಳ್ತಕ್ಕಂಥದ್ದು ಭಾನುವಾರ ಮತ್ತು ಮಂಗಳವಾರ ಮತ್ತು ಗುರುವಾರ ಅತ್ಯಂತ ಶುಭದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಶುಭ ದಿಕ್ಕು ಹೇಳ್ತಕ್ಕಂಥದ್ದು ಕೂಡ ನಾವು ಚಿಂತನೆ ಮಾಡಬೇಕಾದ್ರೆ ಪೂರ್ವ ಮತ್ತು ಉತ್ತರ ಅತ್ಯಂತ ಶುಭದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು. ಶುಭ ಸಂಖ್ಯೆ ಬಂದು 1, 5, 9, 3, 2 ಹೇಳ್ತಕ್ಕಂಥದ್ದು. ಶುಭ ದಿನಾಂಕ ಬಂದು 1, 4, 19, 22, 28, 31 ಇದು ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ದಿನಾಂಕಗಳು ಹೇಳ್ತಕ್ಕಂಥದ್ದು. ಹಾಗೆ ಇನ್ನು ಕನ್ಯಾ ರಾಶಿಯವರಿಗೆ ಉತ್ತರ, ಹಸ್ತ, ಚಿತ್ತ ಕನ್ಯಾ ರಾಶಿಯವರಿಗೆ ಹಾಗೆ ಹೆಸರು ಬಲದ ಮೇಲೆ ಟೋ ಅಕ್ಷರ, ಪ ಅಕ್ಷರ, ಪಿ ಅಕ್ಷರ, ಪು ಅಕ್ಷರ, ಹಾಗೆ ಶ ಅಕ್ಷರ, ನ ಅಕ್ಷರ, ಟ ಅಕ್ಷರ, ಪೆ ಅಕ್ಷರ, ಪೋ ಅಕ್ಷರಗಳು ಇದು ಕನ್ಯಾ ರಾಶಿಯ ಹೆಸರು ಬಲದ ಅಕ್ಷರಗಳಾಗಿರುತ್ತೆ ಹೇಳ್ತಕ್ಕಂಥದ್ದು. ಶುಭವಾರ ಬಂದು ಕನ್ಯಾ ರಾಶಿಯವರಿಗೆ ಈ ವರ್ಷದ ಅದೃಷ್ಟದಾಯಕವಾಗಿರ್ತಕ್ಕಂಥದ್ದು ಬುಧವಾರ ಮತ್ತು ಭಾನುವಾರ ಮತ್ತು ಶುಕ್ರವಾರಗಳು ಅತ್ಯಂತ ಶುಭದಾಯಕವಾಗಿರುತ್ತೆ. ಶುಭ ಅದೃಷ್ಟದ ಸಂಖ್ಯೆ ಹೇಳ್ತಕ್ಕಂಥದ್ದು 3, 5, 6 ಮತ್ತು 8 ಇದು ಅದೃಷ್ಟದ ಸಂಖ್ಯೆಗಳು ಹೇಳ್ತಕ್ಕಂಥದ್ದು. ಹಾಗೆ ಶುಭ ದಿನಾಂಕ ಬಂದು 5, 14, 25, 28 ಇದು ಕನ್ಯಾ ರಾಶಿಯವರಿಗೆ ಅದೃಷ್ಟವಾಗಿರ್ತಕ್ಕಂತಹ ದಿನಾಂಕಗಳು ಹೇಳತಕ್ಕಂಥದ್ದು ಈ ವರ್ಷ. ಹಾಗೆ ಇನ್ನು ತುಲಾ ರಾಶಿಯವರಿಗೆ ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರ ಹಾಗೆ ರ ಅಕ್ಷರ, ರಿ ಅಕ್ಷರ, ರು ಅಕ್ಷರ, ರೇ ಅಕ್ಷರ, ರೋ ಅಕ್ಷರ, ತ ಅಕ್ಷರ, ತಿ ಅಕ್ಷರ, ತು ಅಕ್ಷರ ಮತ್ತು ತೆ ಅಕ್ಷರಗಳು. ಹಾಗೆ ತುಲಾ ರಾಶಿಯವರಿಗೆ ಶುಭವಾರ ಬಂದು ಈ ವರ್ಷದ್ದು ಬುಧವಾರ, ಶುಕ್ರವಾರ ಮತ್ತು ಶನಿವಾರ ಅತ್ಯಂತ ಶುಭದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಶುಭ ದಿಕ್ಕು ಹೇಳ್ತಕ್ಕಂಥದ್ದು ಪೂರ್ವ ಮತ್ತು ಪಶ್ಚಿಮ ಹೇಳ್ತಕ್ಕಂಥದ್ದು. ಹಾಗೆ ಶುಭ ಸಂಖ್ಯೆ ಹೇಳ್ತಕ್ಕಂಥದ್ದು 5, 6, 8, 3. ಹಾಗೆ ಶುಭ ದಿನಾಂಕ ಬಂದು 6, 9, 15, 18, 24, 22 ಇದು ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ದಿನಾಂಕಗಳು ಹೇಳ್ತಕ್ಕಂಥದ್ದು. ಹಾಗೆ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಇದು ವೃಶ್ಚಿಕ ರಾಶಿಯವರ ನಕ್ಷತ್ರಗಳಾಗಿರುತ್ತೆ ಹೇಳ್ತಕ್ಕಂಥದ್ದು. ತೋ ಅಕ್ಷರ, ನ ಅಕ್ಷರ, ನಿ ಅಕ್ಷರ, ನೋ ಅಕ್ಷರ, ನೇ ಅಕ್ಷರ, ನೋ ಅಕ್ಷರ, ಯ ಅಕ್ಷರ ಹಾಗೆ ಯು ಅಕ್ಷರ ಇವು ಭಾಳ ವಿಶೇಷವಾಗಿರ್ತಕ್ಕಂಥ ಹೆಸರುಬಲಿನ ಅಕ್ಷರಗಳು ಹೇಳತಕ್ಕಂಥದ್ದು. ಶುಭವಾರ ಬಂದು ಭಾನುವಾರ, ಮಂಗಳವಾರ ಮತ್ತು ಗುರುವಾರ ಹೇಳತಕ್ಕಂಥದ್ದು. ಶುಭ ದಿಕ್ಕು ಹೇಳತಕ್ಕಂಥದ್ದು ದಕ್ಷಿಣ ಮತ್ತು ಈಶಾನ್ಯ ಹೇಳತಕ್ಕಂಥದ್ದು. ಶುಭ ಸಂಖ್ಯೆಗಳು ಹೇಳತಕ್ಕಂಥದ್ದು 2, 4, 6, 8, 9 ಇದು ಈ ವರ್ಷದ ಶುಭ ಸಂಖ್ಯೆಗಳು ಹೇಳತಕ್ಕಂಥದ್ದು. ಶುಭ ದಿನಾಂಕ ಬಂದು 16, 22, 26 ಹಾಗೆ 1, 9 ಇದು ಅತ್ಯಂತ ಶುಭ ಸಂಖ್ಯೆಗಳು ದಿನಾಂಕಗಳು ಹೇಳತಕ್ಕಂಥದ್ದು. ಹಾಗೆ ಧನುರಾಶಿಯವರಿಗೆ ಮೂಲ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರ ಧನುರಾಶಿಯಾಗಿರುತ್ತೆ. ಯ ಅಕ್ಷರ, ಯೋ ಅಕ್ಷರ, ಬ ಅಕ್ಷರ, ಬಿ ಅಕ್ಷರ, ಭೂ ಅಕ್ಷರ, ದ ಅಕ್ಷರ ಮತ್ತು ಧ ಅಕ್ಷರ, ಡ ಅಕ್ಷರ, ಬೆ ಅಕ್ಷರಗಳು ಇದು ಹೆಸರಿನ ಬರಣ ಅಕ್ಷರಗಳಾಗಿರುತ್ತೆ. ಅತ್ಯಂತ ಶುಭವಾರ ಈ ವರ್ಷದ ಶುಭವಾರ ಹೇಳತಕ್ಕಂಥದ್ದು ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ ಹೇಳತಕ್ಕಂಥದ್ದು. ಹಾಗೆ ಶುಭ
ದಿಕ್ಕು ಹೇಳುತ್ತಕ್ಕಂಥದ್ದು ಆಗ್ನೇಯ, ಈಶಾನ್ಯ ಮತ್ತು ಪಶ್ಚಿಮ ದಿಕ್ಕುಗಳು ಅತ್ಯಂತ ಶುಭದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು. ಅದೃಷ್ಟದ ದಿನಗಳು 1, 6, 3, 9 ಅದೃಷ್ಟದ ಸಂಖ್ಯೆಗಳು ಹೇಳ್ತಕ್ಕಂಥದ್ದು. ಶುಭ ದಿನಾಂಕ ಬಂದು 3, 9, 12, 16, 18, 28 ಇವು ಅತ್ಯಂತ ಶುಭ ದಿನಾಂಕಗಳು ಹೇಳ್ತಕ್ಕಂಥದ್ದು. ಹಾಗೆ ಮಕರ ರಾಶಿ ಉತ್ತರಾಷಾಢ, ಶ್ರವಣ, ಧನಿಷ್ಠ ಮಕರ ರಾಶಿ ಆಗಿರುತ್ತೆ. ಜ ಅಕ್ಷರ, ಚ ಅಕ್ಷರ, ಶಿ ಅಕ್ಷರ, ಶು ಅಕ್ಷರ, ಶೇ ಅಕ್ಷರ, ಶೋ ಅಕ್ಷರ, ಹಾಗೆ ಗ ಅಕ್ಷರ ಮತ್ತು ಗಿ ಅಕ್ಷರ ಇವು ಹೆಸರಿನ ಬಲದಲ್ಲಿ ಮಕರ ರಾಶಿ ಆಗಿರುತ್ತೆ. ಹಾಗಾದರೆ ಮಕರ ರಾಶಿಯವರಿಗೆ ಅದೃಷ್ಟದ ಈ ವರ್ಷದ ವಾರ ಹೇಳ್ತಕ್ಕಂಥದ್ದು ಬುಧವಾರ ಮತ್ತು ಶುಕ್ರವಾರ ಅತ್ಯಂತ ಶುಭದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಶುಭ ದಿಕ್ಕು ಹೇಳ್ತಕ್ಕಂಥದ್ದು ಪೂರ್ವ, ಆಗ್ನೇಯ ಹಾಗೆ ನೈಋತ್ಯ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರಗಳು. ಶುಭ ಸಂಖ್ಯೆ, ಅದೃಷ್ಟದ ಸಂಖ್ಯೆ ಹೇಳ್ತಕ್ಕಂಥದ್ದು 6, 8, 4 ಇವು ಅದೃಷ್ಟದ ಸಂಖ್ಯೆಗಳು ಹೇಳ್ತಕ್ಕಂಥದ್ದು. ಹಾಗೆ ಶುಭ ದಿನಾಂಕ ಬಂದು 10, 19, 28, 26, 24 ಇವು ಅದೃಷ್ಟದ ದಿನಾಂಕಗಳು ಹೇಳ್ತಕ್ಕಂಥದ್ದು. ಹಾಗೆ ಕುಂಭರಾಶಿ, ಹಾಗೆ ಧನಿಷ್ಠ, ಶತಭಿಷ, ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ ಆಗಿರುತ್ತೆ. ಹಾಗಾದರೆ ಗೋ ಅಕ್ಷರ, ಗೆ ಅಕ್ಷರ, ಗೋ ಅಕ್ಷರ, ಸ ಅಕ್ಷರ, ಸಿ ಅಕ್ಷರ, ಸೋ ಅಕ್ಷರ, ಸೇ ಅಕ್ಷರ, ಸೋ ಅಕ್ಷರ ಮತ್ತು ದ ಅಕ್ಷರಗಳು. ಹಾಗಾದರೆ ಕುಂಭರಾಶಿಯವರಿಗೆ ಈ ವರ್ಷದ ಅದೃಷ್ಟದ ವಾರಗಳು ಬುಧವಾರ, ಶುಕ್ರವಾರ ಮತ್ತು ರವಿವಾರ ಅದೃಷ್ಟದ ವಾರಗಳಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಅದೃಷ್ಟದ ದಿಕ್ಕುಗಳು ಹೇಳ್ತಕ್ಕಂಥದ್ದು ಪೂರ್ವ ಮತ್ತು ಪಶ್ಚಿಮಗಳು ಅದೃಷ್ಟದ ದಿಕ್ಕುಗಳು ಹೇಳ್ತಕ್ಕಂಥದ್ದು. ಶುಭ ಸಂಖ್ಯೆ ಹೇಳ್ತಕ್ಕಂಥದ್ದು ಅದೃಷ್ಟ ತರತಕ್ಕಂಥದ್ದು 1, 6, 8, 9 ಇವು ಅದೃಷ್ಟದ ಸಂಖ್ಯೆಗಳು ಹೇಳ್ತಕ್ಕಂಥದ್ದು. ಶುಭ ದಿನಾಂಕ ಬಂದು 1, 4, 6, 8, 16, 18, 29 ಇದು ಅದೃಷ್ಟದ ದಿನಾಂಕಗಳು ಹೇಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಹಾಗೆ ಮೀನರಾಶಿಯವರಿಗೆ ಪೂರ್ವಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ ಮೀನರಾಶಿಯವರಿಗೆ ದಿ ಅಕ್ಷರ, ದು ಅಕ್ಷರ ಮತ್ತು ಖ ಅಕ್ಷರ ಮತ್ತು ಜ ಅಕ್ಷರ, ಥ ಅಕ್ಷರ, ದೇ ಅಕ್ಷರ, ದೋ ಅಕ್ಷರ, ಚ ಅಕ್ಷರ ಮತ್ತು ಜ ಅಕ್ಷರಗಳು ಇದು ಮೀನರಾಶಿಯವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಹೆಸರಿನ ಬರದ ಅಕ್ಷರಗಳಾಗಿರುತ್ತೆ ಹೇಳ್ತಕ್ಕಂಥದ್ದು. ಶುಭವಾರ ಭಾನುವಾರ, ಗುರುವಾರ, ಶನಿವಾರ ಅತ್ಯಂತ ಶುಭದಾಯಕವಾಗಿರತಕ್ಕಂಥ ವಾರಗಳು ಹೇಳ್ತಕ್ಕಂಥದ್ದು. ಶುಭ ದಿಕ್ಕು ಉತ್ತರ ಮತ್ತು ಪಶ್ಚಿಮ ದಿಕ್ಕು ಅತ್ಯಂತ ಶುಭದಾಯಕವಾಗಿರುತ್ತೆ ಈ ವರ್ಷದಲ್ಲಿ ಹೇಳ್ತಕ್ಕಂಥದ್ದು. ಶುಭ ಸಂಖ್ಯೆ ಬಂದು 3, 2, 6, 8 ಅತ್ಯಂತ ಶುಭದಾಯಕವಾಗಿರುತ್ತೆ. ಹಾಗೆ ಶುಭ ದಿನಾಂಕ ಬಂದು 9, 12, 18, 21, 26 ಇವೆಲ್ಲವೂ ಕೂಡ ನಿಮ್ಮ ಅದೃಷ್ಟ ತರತಕ್ಕಂಥ ದಿನಾಂಕಗಳು ಹೇಳ್ತಕ್ಕಂಥದ್ದು.